ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೇಮಕಾತಿ 2026 ಅಡಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಕ್ವಾಲಿಫಿಕೇಷನ್ ಬರೀ ನೀವು 10ನೇ ತರಗತಿ ಪಾಸಾದರೆ ಸಾಕು, ನಿಮಗೆ ಸರ್ಕಾರಿ ಉದ್ಯೋಗ ಪಡೆಯುವಂಥ ಅವಕಾಶ ಆಗಿರುತ್ತೆ. ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ ಸರಿ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 10ನೇ ತರಗತಿ ಪಾಸಾದವರಿಗೆ ಸರ್ಕಾರಿ ಹುದ್ದೆಗಳು. ಇದು 572ಕ್ಕೂ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಸರಿ, ಇಲ್ಲಿ ವಯೋಮಿತಿ, ವೇತನ, ಅರ್ಜಿ ಶುಲ್ಕ, ಮುಖ್ಯ ದಿನಾಂಕಗಳು, ಅಗತ್ಯ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಓಕೆ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಓಕೆ, ಇಲ್ಲಿ ಹುದ್ದೆ ವಿವರ. ಸಂಸ್ಥೆ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಹುದ್ದೆ ಆಫೀಸ್ ಅಟೆಂಡೆಂಟು. ಒಟ್ಟು ಹುದ್ದೆಗಳು 572ಕ್ಕೂ ಹೆಚ್ಚು ಹುದ್ದೆಗಳು. ಉದ್ಯೋಗ ಪ್ರಕಾರ ಇದು ಕೇಂದ್ರ ಸರ್ಕಾರ ಮತ್ತು ಕೆಲಸದ ಸ್ಥಳ ನಿಮ್ಮ ಭಾರತದ ಎಲ್ಲಿ ಬೇಕಾದರೂ ನಿಮಗೆ ಕೆಲಸ ಆಗ್ಬೋದು. ಓಕೆ, ಇಲ್ಲಿ ಶಿಕ್ಷಣದ ಅರ್ಹತೆ SLC ಪಾಸ್ ಆಗಿರಬೇಕು. ಹೆಚ್ಚಿನ ವಿದ್ಯಾರ್ಹತೆ ಅಗತ್ಯವಿಲ್ಲ, ಹೊಸಬ್ರು ಕೂಡ ಟ್ರೈ ಮಾಡ್ಬೋದು. ಓಕೆ, ಹಾಗಾಗಿ ವಯಸ್ಸಿನ ಮಿತಿ 18, ಗರಿಷ್ಠ ವಯಸ್ಸು 25. ಹಾಗೆ ವಯಸ್ಸಿನ ಸಡಿಲಿಕೆ ಕೂಡ ಇದೆ SC ST ಅಭ್ಯರ್ಥಿಗಳಿಗೆ ಹಾಗೂ OBC ಅಭ್ಯರ್ಥಿಗಳಿಗೂ ಕೂಡ ಸರ್ಕಾರದ ನಿಯಮಾನುಸಾರ ಸಡಿಲಿಕೆ ಇದೆ. ಸರಿ, ನಿಮಗೆ ಇಲ್ಲಿ ವೇತನ ಸ್ಯಾಲರಿ ಇದೆಯಲ್ಲ, ಮಾಸಿಕ ಸ್ಯಾಲರಿ 46,029 ರೂಪಾಯಿ ತನಕ ಮಂತ್ಲಿ ಸ್ಯಾಲರಿ ಕೊಡಲಾಗುತ್ತೆ. ಜೊತೆಗೆ ನಿಮಗೆ DA, HRA ಮತ್ತು ಮೆಡಿಕಲ್ ಬೆನಿಫಿಟ್ಟು, ಪೆನ್ಷನ್ ಬೆನಿಫಿಟ್ಟು ಇದೆಲ್ಲ ಕೊಡ್ತಾ ಇದ್ದಾರೆ. ಜೊತೆಗೆ ಇದು 10ನೇ ತರಗತಿ ಪಾಸಾಗಿರುವಂಥ ಕ್ವಾಲಿಫಿಕೇಷನ್ ಆಗಿರೋದ್ರಿಂದ ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಬೇಕಾಗುತ್ತೆ. ಮುಖ್ಯ ದಿನಾಂಕ ಇದು ಜನವರಿ 15ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಉಂಟಲ್ಲ, ನಿನ್ನೆನೇ ಸ್ಟಾರ್ಟ್ ಆಗಿದೆ 15. ಓಕೆ, ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 4 ಫೆಬ್ರವರಿ 2026. ಅರ್ಜಿ ಶುಲ್ಕ ಪಾವತಿ ಕೊನೆಯ ದಿನಾಂಕ 4 ಫೆಬ್ರವರಿ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೆ ಕಾಯದೆ ತಕ್ಷಣವೇ ಅರ್ಜಿ ಸಲ್ಲಿಸುವುದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಜನರಲ್ ಮತ್ತು OBC ಅಧಿಕೃತ ಅಧಿಸೂಚನೆ ಪ್ರಕಾರ SC STಗಳಿಗೂ ಕೂಡ ಕಡಿತ ಇದೆ. ನಿಖರ ಶುಲ್ಕ ಮಾಹಿತಿಗಾಗಿ ಅಧಿಕೃತ ನೋಟಿಫಿಕೇಷನ್ ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲಿ ಅಗತ್ಯ ದಾಖಲೆಗಳು, ನಿಮ್ಮ ಹತ್ರ 10ನೇ ತರಗತಿ ಅಂಕಪಟ್ಟಿ ಇರಬೇಕು. ಹಾಗೆ ಜೊತೆಗೆ ನಿಮ್ಮ ಜನ್ಮ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸೈನು ಮತ್ತು ಜಾತಿ ಪ್ರಮಾಣ ಪತ್ರ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ರೆಡಿಯಾಗಿ ನಿಮ್ಮಲ್ಲಿರಬೇಕು. ಓಕೆ, ನೀವು ಮೊಬೈಲಲ್ಲೂ ಇದು ಮಾಡ್ಬೋದು, ಹಾಗೆ ನಿಮ್ಮ ಲ್ಯಾಪ್ಟಾಪಲ್ಲೂ ಕೂಡ ಇದು ಮಾಡ್ಬೋದು. ಓಕೆ, ಹಾಗೆ ನಿಮಗೆ ಇಲ್ಲಾಂದರೆ, ನಿಮಗೆ ಜಾಸ್ತಿ ಮಾಹಿತಿ ಇಲ್ಲಾಂದರೆ ನೀವು ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಅರ್ಜಿ ಪ್ರಕ್ರಿಯೆ ತುಂಬ ಸುಲಭವಾಗಿರುತ್ತೆ. ಅಧಿಕೃತ ವೆಬ್ಸೈಟ್ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಕರೆಂಟ್ ಓಪನಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಆಫೀಸ್ ಅಟೆಂಡೆಂಟ್ ರಿಕ್ವೈರ್ಮೆಂಟನ್ನು ಆಯ್ಕೆ ಮಾಡಬೇಕು. ಹೊಸ ರಿಜಿಸ್ಟ್ರೇಷನ್ ಮಾಡಿರಬೇಕು. ಒಂದು ವೇಳೆ ನೀವು ಹೊಸಬರಾಗಿ ರಿಜಿಸ್ಟರ್ ಮಾಡಿದ್ರೆ ಸೈನ್ ಅಪ್ ಮಾಡಬೇಕಾಗುತ್ತೆ. ನಂತರ ಲಾಗಿನ್ ಆಗಬೇಕು. ನಂತರ ಅಲ್ಲಿ ಅರ್ಜಿ ಫಾರಮನ್ನು ಫಿಲ್ ಮಾಡಬೇಕಾಗುತ್ತೆ. ನಂತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಅರ್ಜಿ ಶುಲ್ಕಗಳನ್ನು ಪಾವತಿಸಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಬೇಕಾಗುತ್ತೆ. ಕೆಳಗಿನ ಲಿಂಕ್ ನಿಮಗೆ ಕೊಡಲಾಗಿದೆ. ಲಿಂಕಿಗೆ ನೀವು ವಿಸಿಟ್ ಮಾಡ್ಕೊಂಡು ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೋಬೋದು. ಓಕೆ, ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಲಿಂಕ್ ಉಂಟಲ್ಲ, ಇದು ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೇನೆ. ನೀವು ನೇರವಾಗಿ ವಿಸಿಟ್ ಮಾಡ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ಓದಿಕೊಂಡು ನೀವು ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿಯ ನಿಖರ ಮಾಹಿತಿ ಬೇಕಾದರೂ ಕೂಡ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಮಿಸ್ ಮಾಡಬೇಕೋಬೇಡಿ. ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪ್ಯಾಕೇಜ್ ಇದೆ. ಕ್ವಾಲಿಫಿಕೇಷನ್ ತುಂಬ ಕಡಿಮೆ ಇರೋದ್ರಿಂದ ನೀವು ತಕ್ಷಣವೇ ಇದಕ್ಕೆ ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡ್ಬೋದು. ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಕೊನೆ ದಿನಾಂಕ ತನಕ ವೆಯ್ಟ್ ಮಾಡಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವೆಬ್ಸೈಟಿಗೂ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.